ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟುಳುವುದನವ ಬಿಡುವುದೇ ಇಲ್ಲ ಬಿಟ್ಟುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಶ್ರೀಕರ್ ಸೀಡ್ಸ್ ಕಂಪನಿಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಮುದ್ದೇಬಳ್ಳಿ ಏನು ಈ ಗ್ರಾಮದ ರೈತ ಬಾಂಧವರು ಏನು ಬಂದಿದ್ದೀರಾ ತಮಗೆಲ್ಲ ಮತ್ತೆ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ನೀವು ಈ ಒಂದು ತಳಿ ಏನಿದೆ ನಮ್ಮ ಈ ರೈತ ಬಾಂಧವರಾದ ಶ್ರೀ ಅಮರೇಗೌಡ ಮಾಲಿ ಪಟೇಲ್ ಅವರ ಒಂದು ಈ ಹೊಲದಲ್ಲಿ ಈ ಒಂದು ಕ್ಷೇತ್ರೋತ್ಸವವನ್ನು ನಾವು ಇವತ್ತು ಆಯೋಜಿಸಿದ್ದೀವಿ. ಹಾಗೆ ತಾವೆಲ್ಲರೂ ಈ ಒಂದು ಕ್ಷೇತ್ರೋತ್ಸವಕ್ಕೆ ಆಗಮಿಸಿರುವುದು ನಮಗೆ ಭಾಳ ಸಂತೋಷ ತಂದಿದೆ. ಈ ಒಂದು ಕ್ಷೇತ್ರೋತ್ಸವ ನಮ್ಮ ಉದ್ದೇಶ ಏನಪ್ಪ ಅಂದರೆ ಈಗ ಆಲ್ರೆಡಿ ನಮ್ಮ ಏನು ಈಗ ಮಾತಾಡಿದರು ನಮ್ಮ ಇವರೆಲ್ಲ ಪತ್ರಕರ್ತರಾಗಲಿ ನಮ್ಮ ಬ್ಯಾಂಕ್ ಅಧ್ಯಕ್ಷರು ಏನಿದ್ದಾರೆ ಅವರೆಲ್ಲ ಏನು ಮಾತಾಡಿ ಈ ಒಂದು ಮಾಹಿತಿ ಕೊಟ್ಟರು ನಿಮಗೆ ಏನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಒಂದು
ತಳಿಯನ್ನು ಬೆಳಿಬೇಕಪ್ಪ ಅಂದಾಗ ಅದರ ಬಗ್ಗೆ ಅಂದರೆ ವೀಕ್ಷಣೆ ಮಾಡಬೇಕು. ನೀವು ವೀಕ್ಷಣೆ ಮಾಡಿ ನೋಡಿ ಅದರ ಏನಿದೆ ಅದರಲ್ಲಿ, ಅದರ ರೋಗ ತಡ್ಕೊಳ್ಳೋ ಶಕ್ತಿ ಎಷ್ಟಿದೆ, ಅದು ಮತ್ತು ಆ ಕಾಳುಗಳು ಹೆಂಗೆ ಬರ್ತವೆ, ಅಂದರೆ ಇದು ಎಷ್ಟು ನಾವು ನಮ್ಮ ಹೊಲದಲ್ಲಿ ಶೇಖರಣೆ ಮಾಡಿಟ್ಟರು ಕೂಡ ಇದನ್ನು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅಂದರೆ ಇದು ಹೆಚ್ಚು ದಿನ ಇದಾಗದೇ ಕಾಳುಗಳು ಕಿತ್ತಾಳೆ ಬಣ್ಣದಾಗ ಬಂದ್ಬಿಟ್ಟು ಹೆಚ್ಚಿನ ತೂಕ ಬರುತ್ತಾ ಅನ್ನೋದನ್ನು ನೀವು ನಿಮ್ಮ ಒಂದು ಅನುಭವವನ್ನು ನೀವು ಇದು ಮಾಡ್ಕೋಬೇಕು. ಯಾಕಂದರೆ ನಾವು ಹೇಳೋದು ಒಂದೇ, ರೈತರಿಗೆ ಈಗ ವಾತಾವರಣ ಇರುತ್ತೆ, ಈ ವಾತಾವರಣದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ವಾತಾವರಣ ಒಂದು ಸರಿ ಮಳೆ ಜಾಸ್ತಿ ಆಗುತ್ತೆ, ಒಂದೊಂದು ಸರಿ ಮಳೆ ಬರೋದಿಲ್ಲ, ಒಂದೊಂದು ಸರಿ ಎಲ್ಲನೂ ಆಗುತ್ತೆ. ಆ ಒಂದು ಎಲ್ಲದರಲ್ಲೂ ತಾವು ರೈತರು ಬಾಂಧವರುಗಳು ಇಷ್ಟು ಕಷ್ಟ ಬಿಟ್ಟು ರೈತರು ನೀವು ಬೆವರು ಸುರಿಸಿ ದುಡಿತೀರಿ. ಇದು ನಾನು ಹೇಳ್ಬೇಕಪ್ಪ ಅಂದರೆ ನಿಮಗೆ ದೊಡ್ಡ ಸಲಾಂ. ಯಾಕಂದರೆ ಇವತ್ತು ನಮ್ಮ ದೇಶ ಇವತ್ತು ಇಷ್ಟು ಅನ್ನ ಕೊಡ್ತಾ ಇದೆ ಅಂದರೆ ಇದೆಲ್ಲ ಕಾರಣ ಯಾರಪ್ಪ ಅಂದರೆ ನಮ್ಮ ರೈತರು ಚೆನ್ನಾಗಿದ್ರೇ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ನಿಮ್ಮ ಒಂದು ಏನು ಸಹಕಾರ ಇದೆ ಅದು ಭಾಳ ಹೆಚ್ಚಿನ ಸಹಕಾರ ಬೇಕಾಗುತ್ತೆ. ಹಂಗೆ ನಾವು ಕೂಡ ನಮ್ಮ ರೈತ ಬಾಂಧವರಿಗೆ ನಾವು ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ಅಂದರೆ ಅವರ ಒಂದು ಬೆಳೆ ಬೆಳೆಯೋದಕ್ಕೋಸ್ಕರ ಅವ್ರು ಯಾವ ರೀತಿ ಬೆಳೆ ಬೆಳಿಬೇಕು, ಅವ್ರು ಯಾವ ಥರ ಅವರು ಇಳುವರಿ ತೆಗಿಬೇಕು, ಅಂದರೆ ಅವ್ರು ಬೆಳೆ ಬೆಳೆಯೋದೆಲ್ಲರೂ ಬೆಳೀತಾರೆ. ರೈತರಿಗೆಲ್ಲ ಅನುಭವ ಇದೆ, ನಾವು ಅವ್ರಿಗೇನೆ ಹೇಳ್ಕೊಡೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ರೈತರಿಗಾಗಲಿ ನಾವು ಈ ಥರ ಬೆಳೀರಿ ಅಂತ ಹೇಳೋ ಅವಶ್ಯಕತೆ ಇರೋಲ್ಲ. ಆದರೆ ಅವರಿಗೆ ಯಾವ ತಳಿಗಳು ಈ ಏರಿಯಾದಲ್ಲಿ ಸೂಕ್ತ ಆಗುತ್ತೆ, ಮತ್ತು ನಾವು ಏನು ಆ ತಳಿಗಳನ್ನ ಯಾವ ರೀತಿ ಬೆಳಿಬೇಕು, ಆಮೇಲೆ ಏನೇ ಕೀಟದ ಬಾಧೆ ಬಂದಾಗ, ಅಂದರೆ ಸಣ್ಣದಿದ್ದಾಗ ನಿಮಗೆಲ್ಲ ಈ ಸೈನಿಕ ಹುಳು ಬರುತ್ತೆ, ಸೈನಿಕ ಹುಳು ಬಂದಾಗ ನೀವು ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಅಂದರೆ ನೀವು ಒಂದು 25-30 ದಿನ ಆದಮೇಲೆ ನಿಮಗೆ ಸೈನಿಕದ ಅವಳಿ ಜಾಸ್ತಿ ಆಗುತ್ತೆ. ಅವಾಗೇನಪ್ಪ ಅಂದರೆ ಅದನ್ನು ಯಾವ ಔಷಧಿ ಕೊಟ್ಟು ಆ ಹುಳನ ಕಂಟ್ರೋಲ್ ಮಾಡಬೇಕು. ಅದು ಆಮೇಲೆ ಗೊಬ್ಬರದ ನಿರ್ವಹಣೆ, ನಾವು ಎಲ್ಲ ರೀತಿಯ ಗೊಬ್ಬರ, ಇದಕ್ಕೆ ಮೆಕ್ಕೆಜೋಳಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು, ಅಂದರೆ ಎಲ್ಲ ಗೊಬ್ಬರ ಹಾಕೋದು ಬೇಕಾಗಲ್ಲ. ಇದಕ್ಕೆ